ಮತ್ತೆ ಸೇವಿಂಗ್ಸ್ ಏನಾದ್ರು ಮಾಡ್ತಿದ್ದೀರಾ? ಹ್ಞೂ ಮಗ, FD ಇನ್ವೆಸ್ಟ್ ಮಾಡಿದೀನಿ. ಅದ್ರಲ್ಲಿ ಬರೋ ದುಡ್ಡು ನಮ್ ಟೀ ಖರ್ಚಿಗೂ ಸಾಕಾಗಲ್ಲ. ನೀನೇನು ಹಳೆ ಕಾಲದವ್ರ ತರ FD ಅನ್ಕೊಂಡು. ಹೇ, ಇವಾಗ FD ಲಿ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತವ್ರೆ. ಏನು FD ಲಿ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರಾ? ಅದೆಲ್ಲೋ? ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅವರು ಜಾಸ್ತಿ ಇಂಟ್ರೆಸ್ಟ್ ಕೊಡ್ತವ್ರೆ, ಅದುವೇ 8%. ಸ್ಮಾಲ್ ಬ್ಯಾಂಕ್ಸ್ ಅದೆಲ್ಲ ರಿಸ್ಕ್ ಇರಲ್ವೇನೋ? ಹಂಗೇನಿಲ್ಲ ಮಗ, ದೊಡ್ಡ ಬ್ಯಾಂಕ್ ಆಗಿರ್ಲಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿರ್ಲಿ ಎಲ್ಲ FDs ಗಳನ್ನ 5 ಲಕ್ಷದವರೆಗೂ DICGC ಇಂದ ಇನ್ಸ್ಟಿಟ್ಯೂಟ್ ಇರುತ್ತೆ. DICGC RBI ಸಬ್ಸಿಡರಿ ತಾನೆ. ಪರ್ ಪಾನ್ ಕಾರ್ಡು ಪರ್ ಬ್ಯಾಂಕು 5 ಲಕ್ಷ ತಾನೆ ಇನ್ಸೂರೆನ್ಸ್. ಸೊ ಅದಕ್ಕೆ ಸ್ಮಾಲ್ ಬ್ಯಾಂಕ್ ಫುಲ್ ಸೈಜ್ ಪ್ರೊಟೆಕ್ಷನ್. ಸೊ ಅಷ್ಟೊಂದು ಬ್ಯಾಂಕ್ ಇದಾವೆ, ಯಾವ ಬ್ಯಾಂಕ್ ಹೈಯರ್ ಇಂಟ್ರೆಸ್ಟ್ ಕೊಡುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ? ಎಕ್ಸಾಕ್ಟ್ಲಿ, ಅದಕ್ಕೆ ಸ್ಟೇಬಲ್ ಮನಿ ಆಪ್ ನ ಯೂಸ್ ಮಾಡು. ಸ್ಟೇಬಲ್ ಮನಿ ಒಂದು ಸೇಫ್ ಪ್ಲಾಟ್ಫಾರ್ಮ್. ಅದರಲ್ಲೂ 8% ಇಂಟ್ರೆಸ್ಟ್ ಮಾಡಿಸೋ ಬ್ಯಾಂಕ್ ಅಲ್ಲಿ FD ಮಾಡಿಸಬಹುದು. ಎಲ್ಲ FDs ಗೆ ಒಂದೇ ಅಪ್ಪ? ನೀನ್ ಎಲ್ಲ FDs ನು ಒಂದೇ ಆಪ್ ಅಲ್ಲಿ ಟ್ರ್ಯಾಕ್ ಮಾಡಬಹುದು. ಎಮರ್ಜೆನ್ಸಿ ಬಂದಾಗ ಇನ್ಸ್ಟೆಂಟ್ ವಿತ್ಡ್ರಾ ಕೂಡ ಮಾಡಬಹುದು. ಹಂಗಂದ್ರೆ FD ಸೇಫ್ ಅಂಡ್ ಆಕ್ಸೆಸಿಬಲ್. ಸೊ ನೀನೇನಾದ್ರೂ ಎಮರ್ಜೆನ್ಸಿ ಫಂಡ್ ಗೆ ಸೇವ್ ಮಾಡ್ತಾ ಇದ್ರೆ, ಶಾರ್ಟ್ ಟರ್ಮ್ ಗೋಲ್ ಗೆ ಸೇವ್ ಮಾಡ್ತಾ ಇದ್ರೆ, ಇಲ್ಲ ರಿಟರ್ನ್ಸ್ ಗೋಸ್ಕರ ಸೇವ್ ಮಾಡ್ತಾ ಇದ್ರೆ, FDs ಥ್ರೂ ಸ್ಟೇಬಲ್ ಮನಿ FDs ಗೆ ಮಾಡೋದ್ ಬೆಸ್ಟ್ ಆಪ್ಷನ್ ಅನ್ಸುತ್ತೆ. ಹೌದಾ? ಇದ್ರ ಬಗ್ಗೆ ನಿಂಗೆ ಗೊತ್ತಾಯ್ತು ಮಚ್ಚ? ಲೈ, KBC ನೋಡಲ್ವೇನೋ ಅಮಿತಾಬ್ ಬಚ್ಚನ್ ಅವ್ರದ್ದು? ಅದ್ರೊಳಗೆ ಅವರೇ ಹೇಳೋರಲ್ಲ ಈ ಆಪ್ ಬಗ್ಗೆ. ಓ, ಅಮಿತಾಬ್ ಬಚ್ಚನ್ ಹೇಳೋರ ಅಂದ್ಮೇಲೆ ನಿಜ ಇರ್ಬೇಕು ಮಗ. ನಾನು ಸ್ಟೇಬಲ್ ಮನಿ ಆಪ್ ಅಲ್ಲಿ FDs ಮಾಡಕ್ಕೆ ಟ್ರೈ ಮಾಡ್ತೀನಿ.